ನಾವು ನಮ್ಮ ತಾಯಿಗಿಂತಲೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡೋದು ನನ್ನ ಪಕ್ಷಕ್ಕೋಸ್ಕರನೇ. ಇವತ್ತು ಬಹುಶಃ ನಂಬಿಕೆ ಮೇಲೆ ಇವತ್ತು ಮತವನ್ನು ಯಾರ್ಯಾರಿಗೆ ಹಾಕಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಕೂಡ ನಮಗೆ ತಿಳಿಸಿದರು. ಆದರೆ ನಾವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು. ಡಿ.ಕೆ. ಶಿವಕುಮಾರ್ ಅವರು ಈಗ ತಾನೇ ಮುಖ್ಯಮಂತ್ರಿ ಆಗಿದ್ದರು ಮತ್ತು ಅವರು 5ನೇ ಅಭ್ಯರ್ಥಿಯನ್ನು ಹಾಕಿದಾಗ ಏನೋ ಒಂದು ಯಾಕಂದರೆ ವೋಟ್ ಶಾರ್ಟೇಜ್ ಇತ್ತು. ಸೊ ಅದನ್ನು ಹೇಗೆ ನಿಭಾಯಿಸ್ತಾರೆ ಅಂತೇಳಿ ನಾವು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ತಗೊಳ್ಬೇಕಾಗಿತ್ತು. ಎಲ್ಲೋ ಒಂದು ಸ್ವಲ್ಪ ನಾವು ಅದರಲ್ಲಿ ಎಡವುದೇನೋ ಅಂತ ಅನಿಸ್ತಾ ಇತ್ತು ನನಗೆ. ಆದರೂ ನಂಬಿಕೆ ಇತ್ತು ನಮ್ಮ ಶಾಸಕರ ಮೇಲೆ, ವೋಟನ್ನು ಕಡ್ಡಾಯವಾಗಿ ಭಾರತೀಯ ಜನತಾ ಪಾರ್ಟಿಗೆ ಚಲಾಯಿಸ್ತಾರೆ ಅಂತೇಳಿ. ಈಗ ನಾವೇ ತಪ್ಪು ಮಾಡಿದ್ರೆ ನಾವು ಸಾಮಾನ್ಯ ಮತದಾರರ ಮೇಲೆ ಏನು ನಂಬಿಕೆ ಇಡೋಕ್ಕಾಗ್ತದೆ? ಅವರನ್ನು ಯಾಕೆ ಬೈಬೇಕು ನಾವು? ಇದು ಸೀಕ್ರೆಟ್ ವೋಟ್ ಆಗಿದ್ದರೂ ಕೂಡ ನಾವು ನಮ್ಮ ಪಕ್ಷಕ್ಕೆ ನಾವು ವೋಟನ್ನು ಹಾಕಬೇಕಾಗಿದೆ. ಈಗೇನಾಗಿದೆ ಅಂದರೆ ಯಾರೋ ಒಂದು 3-4 ಜನ ಕ್ರಾಸ್ ವೋಟ್ ಮಾಡಿದ್ರು ಅಂತೇಳಿ ಎಲ್ಲರನ್ನೂ ಕೂಡ ಸಂಶಯದಲ್ಲಿ ನೋಡ್ತಕ್ಕಂಥ ಒಂದು ಇದಾಗಿದೆ. ಮತ್ತು ಏನು ಜನಪ್ರತಿನಿಧಿಗಳಂಥ ಶಾಸಕರ ಮೇಲೆ ಇದ್ದಂಥ ಗೌರವ, ಜನ ನೋಡುವಂಥ ದೃಷ್ಟಿ ಇದು ಸ್ವಲ್ಪ ಬೇರೆ ದಿಕ್ಕಿನಲ್ಲೇ ಹೋಗ್ತಾ ಇರೋದ್ರಿಂದ ಇದು ಯಾರೇ ಮಾಡಿದರೂ ಕೂಡ ಈಗ ನಾವು ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ಅಲ್ಲಿ ಧರ್ಮಸ್ಥಳದಲ್ಲಿ ಹೋಗಿ ತಪ್ಪು ಮಾಡಿದ್ರು ಕೂಡ ತಪ್ಪು ಕಾಣಿಕೆಯನ್ನು ಕೊಡೋರು ಇದ್ದಾರೆ. ನಾವು ಅನೇಕ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ, ಅಧ್ಯಕ್ಷ ಚುನಾವಣೆಗಳಲ್ಲಿ ಧರ್ಮಸ್ಥಳದ್ದು, ತಿರುಪ್ತಿದು, ತಿರುನಲ್ಲೂರ್ದು 10 ದೇವರುಗಳ ಪ್ರಸಾದವನ್ನು ಇಟ್ಟು ಟ್ರಿಪ್ ಹೋದಾಗ ದೇವ್ರ ಮುಂದೆ ಪ್ರಮಾಣವನ್ನು ಮಾಡಿಸಿ ಇಲ್ಲಿ ಬಂದಾಗ ಪಂಚಾಯಿತಿ ಮೆಂಬರ್ಸ್ ವ್ಯತ್ಯಾಸ ಮಾಡೋದು ಕೂಡ ನಾವು ನೋಡ್ತಾ ಇದ್ದೀವಿ. ಆಮೇಲೆ 1,000 ರೂಪಾಯಿ ತಪ್ಪು ಕಾಣಿಕೆ ಕಳಿಸ್ತಾರೆ. ಇವತ್ತು ದೈವ ಭೀತಿ ಇಲ್ಲದೆ ಇರತಕ್ಕಂಥ ಈ ಕಾಲದಲ್ಲಿ ನಾವು ದೇವ್ರ ಮುಂದೆ ಪ್ರಮಾಣ ಮಾಡೋದಕ್ಕಿಂತಲೂ ನಮ್ಮ ಆತ್ಮಸಾಕ್ಷಿಯನ್ನು ನಾವು ವಿಮರ್ಶನೆ ಮಾಡಬೇಕಾಗ್ತದೆ. ಖಂಡಿತವಾಗಿ ಕೂಡ ಅವ್ರಿಗೆ ಯಾರೇ ಮಾಡಿರಲಿ ನಮ್ಮ ಪಕ್ಷದಲ್ಲಿ, ಅವರನ್ನು ನಮ್ಮ ಪಕ್ಷದಲ್ಲಿ ಇಟ್ಕೊಳ್ಳೋದಕ್ಕೆ ಅವರು ಅರ್ಹರಲ್ಲ. ಅವರನ್ನು ತಕ್ಷಣ ಈಗೇನು ಒಂದು ಸಮಿತಿಯನ್ನು ಮಾಡಿದ್ದಾರೆ, ಇವತ್ತಲ್ಲ ನಾಳೆ ಗೊತ್ತಾಗ್ತದೆ. ಕಳ್ತನ ಮಾಡ್ರೂ ಇವತ್ತಲ್ಲ ನಾಳೆ ಹೊರಗಡೆ ಬರಲೇಬೇಕಾಗ್ತದೆ. ಅಂಥವರನ್ನು ಯಾವುದೇ ಕಾರಣದಿಂದ ಕೂಡ ಅವರು ಕ್ರಾಸ್ ವೋಟ್ ಮಾಡೋದಕ್ಕೆ ಯಾರನ್ನ ಪ್ರೇರೇಪಣೆ ಮಾಡಿದರೆ ಅವ್ರನ್ನ ಯಾರನ್ನೂ ಕೂಡ ಪಕ್ಷದಲ್ಲಿ ಇಟ್ಕೊಳ್ಬಾರ್ದು. ಪಕ್ಷವನ್ನು ಕಟ್ಟೋದೇ ನಮಗೇನು ಹೊಸ್ತಲ್ಲ. ಮತ್ತೆ ನಾವು ಇನ್ನೂ ಬಲವಾಗಿ ಪಕ್ಷವನ್ನು ಕಟ್ತೀವಿ. ಇಂಥ ದ್ರೋಹಿಗಳನ್ನು ಇಟ್ಕೊಂಡ್ರೆ ಪಕ್ಷಕ್ಕೂ ಕೂಡ ಒಂದು ರೀತಿ ಡ್ಯಾಮೇಜ್ ಆಗ್ತದೆ. ಸೊ ಇದನ್ನು ನಮ್ಮ ವರಿಷ್ಠರು ಯಾರೇ ಆಗಿರಲಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಮತ್ತು ಪಕ್ಷವನ್ನು ಭದ್ರವಾಗಿ ಕಟ್ಟುವಂಥ, ನಿಷ್ಠೆಯಿಂದ ಕಟ್ಟುವಂಥ ಕೆಲಸವನ್ನು ಮಾಡಬೇಕು. ನಾವು ನಮ್ಮ ತಾಯಿಗಿಂತಲೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡೋದು ನನ್ನ ಪಕ್ಷಕ್ಕೋಸ್ಕರನೇ. ಇವತ್ತು ಬಹುಶಃ ನಂಬಿಕೆ ಮೇಲೆ ಇವತ್ತು ಮತವನ್ನು ಯಾರ್ಯಾರಿಗೆ ಹಾಕಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಕೂಡ ನಮಗೆ ತಿಳಿಸಿದರು. ಆದರೆ ನಾವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು. ಡಿ.ಕೆ. ಶಿವಕುಮಾರ್ ಅವರು ಈಗ ತಾನೇ ಮುಖ್ಯಮಂತ್ರಿ ಆಗಿದ್ದರು ಮತ್ತು ಅವರು 5ನೇ ಅಭ್ಯರ್ಥಿಯನ್ನು ಹಾಕಿದಾಗ ಏನೋ ಒಂದು ಯಾಕಂದರೆ ವೋಟ್ ಶಾರ್ಟೇಜ್ ಇತ್ತು. ಸೊ ಅದನ್ನು ಹೇಗೆ ನಿಭಾಯಿಸ್ತಾರೆ ಅಂತೇಳಿ ನಾವು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ತಗೊಳ್ಬೇಕಾಗಿತ್ತು. ಎಲ್ಲೋ ಒಂದು ಸ್ವಲ್ಪ ನಾವು ಅದರಲ್ಲಿ ಎಡವುದೇನೋ ಅಂತ ಅನಿಸ್ತಾ ಇತ್ತು ನನಗೆ. ಆದರೂ ನಂಬಿಕೆ ಇತ್ತು ನಮ್ಮ ಶಾಸಕರ ಮೇಲೆ, ವೋಟನ್ನು ಕಡ್ಡಾಯವಾಗಿ ಭಾರತೀಯ ಜನತಾ ಪಾರ್ಟಿಗೆ ಚಲಾಯಿಸ್ತಾರೆ ಅಂತೇಳಿ. ಈಗ ನಾವೇ ತಪ್ಪು ಮಾಡಿದ್ರೆ ನಾವು ಸಾಮಾನ್ಯ ಮತದಾರರ ಮೇಲೆ ಏನು ನಂಬಿಕೆ ಇಡೋಕ್ಕಾಗ್ತದೆ? ಅವರನ್ನು ಯಾಕೆ ಬೈಬೇಕು ನಾವು? ಇದು ಸೀಕ್ರೆಟ್ ವೋಟ್ ಆಗಿದ್ದರೂ ಕೂಡ ನಾವು ನಮ್ಮ ಪಕ್ಷಕ್ಕೆ ನಾವು ವೋಟನ್ನು ಹಾಕಬೇಕಾಗಿದೆ.